ಖುಷಿ ಪಡ್ತಾ ಇದ್ದೀವಿ. ಹಾಗೂ ಇವತ್ತು ಈ ಸಿನಿಮಾ ಇವತ್ತು ಇಷ್ಟು ಚೆನ್ನಾಗಿ ಬರಬೇಕಂದ್ರೆ ನಮ್ಮ ಮೇಯ್ನಾಗಿ ಡೈರೆಕ್ಟ್ರು ನವೀನ್ ಅವ್ರ ಕಾರಣ. ಹಾಗೆ ವಿನೋದ್ ಸರ್ ಅವ್ರು ಹೇಳ್ದಂಗೆ 1 ಹೆಜ್ಜೆ ಹಾಕಿದ್ರೆ 10 ಹೆಜ್ಜೆ ಮುಂದೆ ಬರ್ತೀನಿ ಅಂತ ಇವತ್ತವರೆಗೂ ಅವರು ಜೊತೇಲಿ ನಿಂತು ನಮಗೆ ಇವತ್ತು ಈ ಸಕ್ಸಸ್ಸು ಬರೋದಕ್ಕೆ ಕಾರಣ ಆಗಿದ್ದಾರೆ. ನಾವು ಏನು ಇಷ್ಟು ದಿನ ನಾವು ಒಂದು 2-3 ವರ್ಷ ಸಿನಿಮಾ ರಿಸ್ಕಲ್ಲಿ ಬಂದು ಇವತ್ತು ನಾವು ರಸ್ ತಿನ್ನೋ ಅಷ್ಟು ಖುಷಿಯಲ್ಲಿ ಇದ್ದೀವಿ. ಅಷ್ಟು ಖುಷಿ ಆಗ್ತಾಯಿದೆ. ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾದೇವ ಸಿನಿಮಾದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಖುಷಿ ಪಡುವಂಥ ಸಂದರ್ಭ ಇದು. ನಮಸ್ಕಾರ. ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದೇವನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇದು ಮೂಲ ಜನಪದ. ಅದನ್ನು ಇವತ್ತು ಯಾರ್ಯಾರು ತಪ್ಪು ಆಡ್ಬಿಟ್ಟಿದ್ದಾರೆ, ನಮಗೆ ನೋವಾಗುತ್ತೆ. ಸುಮಾರು 12 ವರ್ಷದಲ್ಲೇ ನಾನು 13 ವರ್ಷಕ್ಕೇ ಈ ಜನಪದ ಹಾಡುಗಳನ್ನ ಆಡೋದಕ್ಕೆ ಪ್ರಾರಂಭ ಮಾಡಿದ್ದು. ಹಲವಾರು ತಪ್ಪುಗಳು ಮಾಡ್ತಾರೆ. ಹಳೇ ಬೇರು ಹೊಸ ಚಿಗುರು. ಈಗ ಆಡಿರ್ತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಅಲ್ಲ, ನೀನು ಚಂದಕ್ಕೆ ಮಾಲೆ ಬಿಲ್ಪತ್ರೆ, ನೀನು ಕೊರಳೆಲ್ಲ ಮಾಲೆ ಹಾಕೊಂಡ್ರೆ ಏನು ಚಂದ ಕಂಡೆಯಪ್ಪ ಮಾದೇವ. ಇದು ಪದದ ಅರ್ಥ. ಹಾಗೆ ನಾನೇನೇನೂ ಅಲ್ಲ, ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು. 99 ಸಲ ನೋಡಿದ್ದೀನಿ ಬಂಗಾರ ಮನಸ್ಸು ಸಿನಿಮಾನ. ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಅಷ್ಟು ಯಾವ ಸಿನಿಮಾಗಳನ್ನೂ ನೋಡಿದವನಲ್ಲ. ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಅವರೆಲ್ಲ ನನಗೆ ಫೋನ್ ಮಾಡ್ತಾರೆ, ಅಣ್ಣ ನೀ ಚೆನ್ನಾಗಿ ಆಡ್ಬಿಟ್ಟಿದೆಯಾ ಕಣ್ಣು, ಮಾದೇವ ಸಿನಿಮಾದಲ್ಲಿ ಆಡ್ಬಿಟ್ಟಿದೆಯಾ ಅಂತಂದ ಮೇಲೆ ತಾಡಪ್ಪ ನೋಡವ ಡೈರೆಕ್ಟ್ರು ಫೋನ್ ಮಾಡಿದ್ರು. ನಾನು ಎಲ್ಲರೂ ಕರ್ಕೊಂಡು ನಾನೇ ಆಡಿದ್ದೇನೆಪ್ಪ, ನಮ್ಮಿಷ್ಟು ಜನಗಳನ್ನು ಫ್ರೀಯಾಗಿ ಬಿಡಪ್ಪ, ಸಿನಿಮಾ ನೋಡ್ಬಿಡ್ತೀವಿ ಅಂದೆ ಮಳವಳ್ಳಿಲಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ. ಅದೆಲ್ಲ ಆಗಲ್ಲಪ್ಪ, ದುಡ್ಡು ಕೊಟ್ಬಿಟ್ಟು ಹೋಗಿ ಅಂದ. ಹೋದ್ರು ಹೋಗ್ಕೊಳ್ಳಿ, 15 ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ದೆ. ಈಗಲೂ ನಾನು ಎಲ್ಲ ಊರಿನಲ್ಲಿ ಕತೆ ಆಡುವಾಗಲೇ ಹೇಳ್ತೀನಿ, ಈ ಸಿನಿಮಾ ಒಳ್ಳೆಯ ಅದ್ಭುತವಾಗಿ ಬಂದೈತೆ. ಒಂದು ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಾದೇವ ಪ್ರಯತ್ನ ನಮ್ಮದು, ಫಲ ಏನಿದ್ರೂ ನಿನ್ನದು. ನಮ್ಮ ಕೂಗು ನಮ್ಮ ಕಷ್ಟ. ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಭಾಳ ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದೀರ, ಜನಗಳಿಗೆ ಮುಟ್ಟೋ ರೀತಿ ತೆಗೆದಿದ್ದೀರ. ಇನ್ನು ಹಲವಾರು ಸಿನಿಮಾಗಳು ಯಾವ್ದು ನೋಡಿದ್ರೂ ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದನ್ನೇ ನೋಡ್ತಾರೆ. ಆ ರೀತಿ ಆಗಬಾರ್ದು. ಈ ರೀತಿ 100 ದಿನ ಓಡಲಿ ಅಂತ ನಾನು ಡೈರೆಕ್ಟ್ರುಗಳಿಗೆ ಅವತ್ತೇ ಹೇಳಿದೆ. ಈ ಆಡೋದು ದಿನ ಇದು 100 ದಿನ ಓಡಲಿ ಮಾದೇವ, ಚೆನ್ನಾಗದೆ. ನಾನು ಸುಮಾರು ಏನೂ ಗೊತ್ತಿಲ್ಲ, ಸಂಗೀತ ಏನೂ ಗೊತ್ತಿಲ್ಲ ನನಗೆ. ಬರೀ ಮನೆಯಲ್ಲಿ ಕೋರಣೆ ಮಾಡ್ಕೊಂಡು ಊಟಕ್ಕೆ ಸಲುವಾಗಿ ಪದ ಕಲ್ತದ್ದು ಆವತ್ತಿನ ದಿನ. ಎಷ್ಟು 1972ರಲ್ಲಿ ನಾವು ಈ ಕಥೆಗಳನ್ನು ಕಲ್ತ್ಕೊಂಡು 30 ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳಾಡಿದ್ದೀನಿ. ಟಿ ಜಿ ಲಿಂಗಪ್ಪ ಅವರು, ಉಪೇಂದ್ರ ಕುಮಾರ್ ಅವರು, ಮನೋರಂಜನ್ ಪ್ರಭಾಕರ್ ಅವರು, MS ಮಾರುತಿ, ರಾಜನ್ ನಾಗೇಂದ್ರ ಅಂಥ ದೊಡ್ಡ ಮಹನೀಯರ ಜೊತೆಲೇ ಈ ಮ್ಯೂಸಿಕ್ ಮಾಡಿ, ಹಂಸಲೇಖ ಅವ್ರ ಜೊತೇಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಸೆಟ್ಗಳನ್ನ ಹೊರತಂದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು, ಜೇಸುದಾಸ್ ಇಬ್ಬರು ಬಿಟ್ಟು, PB ಶ್ರೀನಿವಾಸು,
ಎಸ್ ಸಿ ಬಾಲಸುಬ್ರಹ್ಮಣ್ಯಂ, ಸುಶೀಲಮ್ಮ, ಜಾನಕಮ್ಮ, ಮಂಜುಳಾ ಗುರುರಾಜು, ಸಂಗೀತ ಕಟ್ಟಿ, ನಂದಿತಾ, ಬಿ ಆರ್ ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಹಾಡಿಸಿದ್ದೀನಿ. ಏಕೆಂದರೆ ಕ್ಯಾಸೆಟ್ ಚೆನ್ನಾಗಿ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಹಾದೇವ ನಿನ್ನ ಪಾದ ನಂಬಿದ್ದೀನಿಯಪ್ಪ, ನಾನೇನು ದೇವರಲ್ಲ, ನಮ್ಮ ಈ ಮಹಾದೇವ ಅಂತಕ್ಕಂಥ ಹೆಸರನ್ನೇ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ. ಇದು 106 ದಿನಗಳು ಓಡಲಿ, ಒಂದು ವರ್ಷಾನುಗಟ್ಲೆ ಓಡಲಿ ಅಂತ ನಾನು ಕೇಳ್ಕೊಂತೀನಿ. ಆ ಮಹದೇಶ್ವರನ ಅನುಗ್ರಹ ನಮ್ಮೆಲ್ಲರಿಗೂ ಉಂಟಾಗಲಿ ಅಂತ ಡೈರೆಕ್ಟ್ರು ಭಾಳ ಚೆನ್ನಾಗಿ ಬರೆದವ್ರೆ, ಪುಣ್ಯಾತ್ಮರು, ಸಾಹಿತಿಗಳು, ಹಾಗೆ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಅಲ್ಲಿಗೆ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ.